ಸೊ ಈಗ ಮಾತಾಡುವಾಗ ನೀವು ಡಯಾಬಿಟೀಸ್ ಬಗ್ಗೆ ಹೇಳಿದ್ರಿ ಸರ್, ಜೆಸ್ಟೇಷನಲ್ ಡಯಾಬಿಟೀಸ್ ಬಗ್ಗೆ. ನಾವು 20 ವರ್ಷ ಮುಂಚೆ ಹೋದಾಗ ನೀವು ಯು ಬೀನ್ ಪ್ರಾಕ್ಟಿಸಿಂಗ್ ಡಾಕ್ಟರ್ ಆಬ್ಸ್ಟೆಟ್ರಿಷಿಯನ್ ಫಾರ್ ಅ ವೆರಿ ಲಾಂಗ್ ಟೈಮ್ ನಾವು, ಬಟ್ 20 ವರ್ಷ ಮುಂಚೆ ಹೋದಾಗ ಆ್ಯಂಡ್ ಪ್ರೆಸೆಂಟ್ ಜನ್ರೇಷನ್ ನೋಡಿದಾಗ ಸರ್, ಇಸ್ ದರ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್? ತುಂಬ ಜನರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಕಾಮನ್ ಆಗ್ತಾ ಇದೆಯಾ, ಅವ್ರ ಮುಂಚೆನೂ ಇತ್ತಾ ಸರ್ ಅದು? ಸರ್, ನಾನು ಹೇಳ್ದಲ್ಲ, ಇಂಡಿಯಾ ಇಸ್ ಬಿಕಮ್ ಎ ಕ್ಯಾಪಿಟಲ್ ಫಾರ್ ಡಯಾಬಿಟಿಸ್. ಸೊ ವೆನ್ ಯು ಆರ್ ದ ಕ್ಯಾಪಿಟಲ್ ಯು ನೀಡ್ ಟು ಲೀಡ್ ಇಟ್ ಅಲ್ವಾ? ಸೊ ಎಸ್, ಅಫ್ಕೋರ್ಸ್ ಈಗ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಅಗೇನ್ ರಿಲೇಟ್ಸ್ ಟು ದ ಲೈಫ್ ಸ್ಟೈಲ್ ಅಗೇನ್ ಆ್ಯಂಡ್ ಅಗೇನ್ ದ ಎಲ್ಡರ್ಲಿ ಅಂದರೆ ಮೋರ್ ದೆನ್ 30 years ಏಜಲ್ಲಿ ಯು ಆರ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ. ಸೊ ಅಫ್ಕೋರ್ಸ್ ದ ಡಯಾಬಿಟಿಸ್ ಇಸ್ ಮೋರ್. ಪೇರೆಂಟ್ಸ್ ಅಲ್ಲಿ ಡಯಾಬಿಟಿಸ್ ಇದ್ದಾಗ ದೆನ್ ವಿ ನೋ ದಟ್ ಇನ್ವೇರಿಯಬಲಿ you will also have. So and if you postpone it to 30-35 years of age, then of course. So ಆ ಥರ we are seeing more diabetes. ಆ ಥರ ಬಿಟ್ಟರೆ yes, there is definitely a drastic change. Now when I was doing my PGs way back in 2000, early 2000, we used to had a small ಒಂದು ನಂಬರ್ ಕೊಡ್ಬೇಕಂದ್ರೆ ಸರ್, ಲೆಟ್ಸ್ ನೀವು ಒಂದು ದಿನಕ್ಕೆ ಒಂದು 30 ಪೇಷಂಟ್ ನೋಡ್ತಿದ್ರಿ ಅವಾಗ, ಪ್ರಾಬ್ಲಿ ಅದ್ರಲ್ಲಿ ಎಷ್ಟು ಜನರಿಗೆ ಒಂದು ಅಪ್ರಾಕ್ಸಿಮೇಟ್ ಐ ವುಡ್ ಸೇ ನಾವಾಗ 100 ಪೇಷಂಟ್ ನೋಡ್ತಿದ್ರೆ ಒಂದು 5-6% ಇರೋವು, ಈಗ ಅರೌಂಡ್ 15-20% ಎಸ್. ಸೊ ಆ್ಯಂಡ್ ಈ ಜೆಸ್ಟೇಷನಲ್ ಡಯಾಬಿಟೀಸ್ ಇದ್ದವರು ದೇ ಆರ್ ಅಟ್ ಅ ಹೈಯರ್ ರಿಸ್ಕ್ ಆಫ್ ಡೆವಲಪಿಂಗ್ ಟೈಪ್ 2 ಡಯಾಬಿಟೀಸ್ ಒನ್ಸ್ ದೇ ಡೆಲಿವರ್. ಸೊ ಬೇಸಿಕ್ಲಿ ಅವ್ರಿಗೀಗ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಬಟ್ ಮಗು ಆದ್ಮೇಲೂ ಫ್ಯೂಚರಲ್ಲಿ ಒಂದಲ್ಲ ಒಂದಿನ ಅವ್ರಿಗೆ ಕನ್ಫರ್ಮ್ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ. ಕನ್ಫರ್ಮ್ ಅಲ್ಲ, ದಿಸ್ ಇಸ್ ವೇರ್ ಐ ವಾಂಟ್ ಟು ಡಿಫರ್. ಕನ್ಫರ್ಮ್ ಅಲ್ಲ. ಓಕೆ. ಸೊ ಈ ಕೆಲವರು ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಕೆಲವರು ಹೇಳ್ತಾರೆ, ಸರ್ ನಾನು ಪ್ರೆಗ್ನೆನ್ಸಿಗೆ ಮುಂಚೆ ಎಲ್ಲ ಚೆನ್ನಾಗೇ ಇತ್ತು, ಪ್ರೆಗ್ನೆನ್ಸಿಯಿಂದ ನನಗೆ ಶುಗರ್ ಬಂದ್ಬಿಡ್ತು ಆ್ಯಂಡ್ ಬಿ ಪಿ ಬಂತು ಅಂತ ಹೇಳ್ತಾರಲ್ಲ, ಅದೆಲ್ಲ ತಪ್ಪು ಆ್ಯಕ್ಚುಲಿ. ಸೊ ಈಗ ಏನಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸೋ ಮಚ್ ಆಫ್ ಹಾರ್ಮೋನಲ್ ಚೇಂಜಸ್ ಹ್ಯಾಪನ್. ಸೊ ಇಟ್ ಇಸ್ ಲೈಕ್ ಎ ಟೆಸ್ಟ್. ವಿಲ್ ಯು ಡೆವಲಪ್ ಡಯಾಬಿಟೀಸ್ ಲೇಟರ್? ಅಂದರೆ ನಾವು ನಿಮಗೆ ಒಂಥರ ಟೆಸ್ಟ್ ಕೊಡ್ತಾ ಇದ್ದೀವಿ. ಪ್ರೆಗ್ನೆನ್ಸಿ ಇಸ್ ಎ ಟೆಸ್ಟ್ ಟು ಸೇ ಓಕೆ, ನಿಮ್ಮ ಬಾಡಿಗೆ ಏನು ಕೆಪಾಸಿಟಿ, ನಿಮ್ಮ ಪ್ಯಾಂಕ್ರಿಯಸ್ಗೆ ಏನು ಕೆಪಾಸಿಟಿ ಇದೆ, ನಿಮ್ಮ ಇನ್ಸುಲಿನ್ಗೆ ಏನು ಕೆಪಾಸಿಟಿ ಇದೆ ಶುಗರ್ನ ಮೆಟಬಲೈಸ್ ಮಾಡೋಕ್ಕೆ ಅಂತ. ನಾರ್ಮಲ್ ಹೆಲ್ದಿ ಪ್ಯಾಂಕ್ರಿಯಸ್ ಲಿವರ್ ಇರೋರಿಗೆ ಇಲ್ಸೆ ಓಕೆ, ಏನಾದರೂ ಕೂಡ ನಾನು ನೋಡ್ಕೊಳ್ತೀನಿ ಅಂತ. ಈಗ ಕೆಲವರು ಬಾರ್ಡರ್ ಲೈನಲ್ಲಿ ಇರ್ತಾರೆ, ಅಂದರೆ ಯು ನೋ ದಟ್ ಯು ವಿಲ್ ಬಿಕಮ್ ವೆಯ್ಟ್ ಜಾಸ್ತಿ ಇರೋರಿಗೆ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ, ಯು ಆರ್ ಆಲ್ರೆಡಿ ಕಾಂಪ್ರಮೈಸ್. ಸೊ ಪ್ರೆಗ್ನೆನ್ಸಿ ಇಸ್ ದಟ್ ಟೆಸ್ಟ್ ಟು ಟೆಲ್ ವೆದರ್ ಯು ಗೋಯಿಂಗ್ ಟು ಡೆವಲಪ್ ಡಯಾಬಿಟೀಸ್ ಆರ್. What we say is, studies says is, up to 20 years, ಅಂದರೆ ಈಗ ಸಪೋಸ್ ಯು ಡೆಲಿವರ್ಡ್ ಅಟ್ 20 till 40 years of age, you are at 50% more risk than other people to develop diabetes. So you are not 100%. ಅಲ್ವಾ? ಸೊ ನಿಮ್ಗೆ ಶುಗರ್ ಬಂದಿದ್ದಂದ್ರೆ ಬಂದೇ ಬರತ್ತಂತೇನಿಲ್ಲ. ಓಕೆ, ಸೊ ನೀವು ವಾಟ್ ಆರ್ ಯು ಗೋಯಿಂಗ್ ಟು ಡೂ ವೆನ್ ಯು ನೋ ದಟ್ ಓಕೆ ನಿಮ್ಗೆ ಈ ಥರ ಯು ಆರ್ ಅಟ್ ಎ 50% risk? ಯು ಡೂ ದ ಲೈಫ್ ಸ್ಟೈಲ್ ಚೇಂಜ್, ನೋ? Do the exercise, do the diet, do the proper things, eat healthy, do regular exercise. You can postpone it. Sir, ಆ ಥರ ಹೇಳ್ಬೇಕಂದ್ರೆ my family, both my mother, father, my grandmother, all were diabetic. Okay, till now I'm going to be 15 another year, I'm still fighting it off. ಅಂದರೆ you need to put that effort. ನನಗೆ ಬಂದೇ ಬರುತ್ತೆ ಅಂತ ಕೂತ್ಕೊಂಡ್ರೆ ಬಂದೇ ಬರುತ್ತೆ. ನನ್ನ ಫ್ಯಾಮಿಲಿಗೆ ಬಂದಿದೆ, ನಂಗೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ನನಗೆ ಪ್ರೆಗ್ನೆನ್ಸಿಲಿ ಬಂದಿದ್ದು ಡಾಕ್ಟರ್ ಬಂದೇ ಬರುತ್ತೆ. ಸೊ ರೀಸೆಂಟ್ಲಿ ವಿ ಸಾ ಒನ್ ಪೇಷಂಟ್, ಪ್ರೆಗ್ನೆನ್ಸಿಲಿತ್ತು ಡಾಕ್ಟ್ರ್, ನಮಗೀಗ ಯಾಕೋ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ಟೆಸ್ಟ್ ಮಾಡಿದ್ರೆ ಆಲ್ರೆಡಿ ಡಯಾಬಿಟಿಕ್. ನೀವೇನು ಮಾಡಿದ್ರೆ? ಏನೂ ಮಾಡಲಿಲ್ಲ, ಯು ವೈಟೆಡ್. ಯು ಆಲ್ರೆಡಿ ಹ್ಯಾಡ್ ಎ ಸೈನ್ ಟೆಲ್ಲಿಂಗ್ ದಟ್ ಯು ವಿಲ್ ಡೆವಲಪ್, ಯು ಕ್ಯಾನ್ ಡೆವಲಪ್ ಡಯಾಬಿಟಿಸ್, ಯು ಟೇಕ್ ಆ್ಯಕ್ಷನ್. ಆ ಥರ ಹೆಂಗೆ ಅಂದರೆ, ಹಳ್ಳ ಕಾಣಿಸ್ತಿದೆ, ನೀವು ಇನ್ನೂ ನಡೆದ್ರೆ ಹಳ್ಳ ಬರ್ಬೋದು, ಇಲ್ಲೇ ನಿಂತ್ಕೊಳ್ಳಿ ಅಂದರೆ ನೀವು ಇಫ್ ಯು ಡೋಂಟ್ ಪುಟ್ ದ ಎಫರ್ಟ್, ಯು ಅಫ್ಕೋರ್ಸ್ ಆರ್ ಗೋಯಿಂಗ್ ಟು ಡೆವಲಪ್. ದಟ್ಸ್ ದ ಥಿಂಗ್.